ಕ್ರಿಸ್ತನಲ್ಲಿ ಪ್ರಿಯರೇ, ಈಗಿನ ವಾಸ್ತವಿಕ ಹಣದುಬ್ಬರ ಪ್ರಾರಂಭವಾಗಲಿದೆ ಸುಳ್ಳಲ್ಲ. ಇದರ ಪೂರ್ಣ ರಹಸ್ಯ ನಾನು ಕತ್ತಲೆಯ ದೊಡ್ಡ ಜಗತ್ತು ಎಂಬ ಶೀರ್ಷಿಕೆಯಲ್ಲಿ ಪರದೆಯ ಹಿಂದಿರುವ ತತ್ವ ಸಿದ್ಧಾಂತಗಳು ಹಾಗೂ ಪಿತೂರಿ ಎಲ್ಲವನ್ನೂ ವಿವರವಾಗಿ ಹೇಳುತ್ತೇನೆ. ಆದರೆ ಈಗ ಈ ವಿಡಿಯೋ ಅಧಿಕೃತವಾಗಿ ಸರ್ಕಾರದ ಮಾಹಿತಿಯ ಪ್ರಕಾರ ಮಾತ್ರ ವಿವರಿಸುತ್ತೇನೆ. ನಿಜ ಸಂಗತಿಗಾಗಿ ಸ್ವಲ್ಪ ಸಮಯ ಕಾಯಿರಿ. ಈ ಒಳಸಂಚು ನಿಜವಾಗಿಯೂ ನಿಮ್ಮನ್ನು ದಿಗ್ಭ್ರಮೆಯನ್ನು ಉಂಟುಮಾಡುತ್ತದೆ. ಈಗ ಅಧಿಕೃತ ಮಾಹಿತಿಯನ್ನು ನೋಡಿಕೊಳ್ಳೋಣ. ಇಂದಿನ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ನಮ್ಮ ದೇಶದ ಆರ್ಥಿಕತೆಯಲ್ಲಿ ದಿಢೀರನೆ ಏನಾಗ್ತಿದೆ? ಮೊನ್ನೆವರೆಗೂ ಕೇಳಿಬರುತ್ತಿದ್ದ ಮಾತುಗಳಿಗೂ ಈಗಿನ ವರದಿಗಳಿಗೂ ಅಜಗಜಾಂತರ ವ್ಯತ್ಯಾಸವಿದೆಯಲ್ಲ, ಯಾಕೆ? ಬನ್ನಿ, ಮೂಲ ವರದಿಗಳ ಆಧಾರದ ಮೇಲೆ ನಮ್ಮ ಆರ್ಥಿಕ ವಾತಾವರಣದಲ್ಲಿ ಆಗುತ್ತಿರುವ ಈ ದೊಡ್ಡ ಮಟ್ಟದ ಪಲ್ಲಟದ ಅಸಲಿ ಚಿತ್ರಣವನ್ನು ಬಿಡಿಸಿ ನೋಡೋಣ. ಈಗ ನಮ್ಮೆಲ್ಲರನ್ನೂ ಕಾಡುತ್ತಿರುವ ಅತಿದೊಡ್ಡ ಪ್ರಶ್ನೆ ಅಂದರೆ, ದೇಶವೇನಾದರೂ ಆರ್ಥಿಕ ತುರ್ತು ಸ್ಥಿತಿಯತ್ತ ಸಾಗುತ್ತಿದೆಯಾ? ಇದು ಸುಮ್ಮನೆ ಹುಟ್ಟುಕೊಂಡ ಪ್ರಶ್ನೆ ಅಲ್ಲ. ನಾಯಕತ್ವದ ಕಡೆಯಿಂದ ಇದ್ದಕ್ಕಿದ್ದಂತೆ ಬರುತ್ತಿರುವ ಕಠಿಣ ಎಚ್ಚರಿಕೆಗಳನ್ನು ಗಮನಿಸಿದರೆ ಆರ್ಥಿಕ ಹವಾಮಾನದಲ್ಲಿ ಭಾರಿ ಬದಲಾವಣೆಯಾಗಿರುವುದನ್ನು ಮೂಲ ವರದಿಗಳು ಸ್ಪಷ್ಟವಾಗಿ ತೋರಿಸುತ್ತಿವೆ. ಮೊನ್ನೆವರೆಗೂ ಎಲ್ಲವೂ ಚೆನ್ನಾಗಿದೆ ಎನ್ನುತ್ತಿದ್ದ ವಾತಾವರಣ ಇದ್ದಕ್ಕಿದ್ದಂತೆ ಬಿರುಗಾಳಿಯ ಮುನ್ಸೂಚನೆ ನೀಡುತ್ತಿದೆ. ಮತ್ತು ಈ ಚಿತ್ರಣ ನಮಗೆ ಬಹಳ ಸ್ಪಷ್ಟವಾಗಿ ತೋರಿಸ್ಕೊಡೋದೇನಪ್ಪಾ ಅಂದ್ರೆ, ಚುನಾವಣೆಗೂ ಮುನ್ನ ಮತ್ತು ಆನಂತರದ ಹೇಳಿಕೆಗಳ ನಡುವಿನ ಕಾಂಟ್ರಾಸ್ಟ್. ಚುನಾವಣೆಗೂ ಮುನ್ನ ಇದ್ದ ಆರ್ಥಿಕ ಸ್ಥಿರತೆಯ ಬಣ್ಣದ ಭರವಸೆಗಳಲ್ಲಿ ಈಗ ನೋಡ್ತಿರುವ ಕಠಿಣ ಆರ್ಥಿಕ ಬಿಕ್ಕಟ್ಟಿನ ನೈಜ ಚಿತ್ರಣವೆಲ್ಲಿ? ಮೂಲ ವರದಿಗರು ಈ ಎರಡು ವಾಸ್ತವಗಳ ನಡುವಿನ ವ್ಯತ್ಯಾಸವನ್ನು ಬಹಳ ಸೂಕ್ಷ್ಮವಾಗಿ ನಮ್ಮ ಮುಂದಿಡ್ತೇವೆ. ಹಾಗಾದ್ರೆ ಇಂದಿನ ನಮ್ಮ ವಿಶ್ಲೇಷಣೆಯಲ್ಲಿ ನಾವು ಕವರ್ ಮಾಡಿರುವ ಪ್ರಮುಖ ಅಂಶಗಳು ಹೀಗಿವೆ: ಆರ್ಥಿಕ ತುರ್ತುಸ್ಥಿತಿಯ ಲಕ್ಷಣಗಳು, ಪ್ರಧಾನಿಯವರ ಹೊಸ ಸಲಹೆ, ಜಾಗತಿಕ ಬಿಕ್ಕಟ್ಟಿನ ನೇರ ಪರಿಣಾಮ, ಹಣದುಬ್ಬರ ಹಾಗೂ ಉದ್ಯೋಗ ಮತ್ತು ವ್ಯಾಪಾರ ಕೊರತೆ. ಅಷ್ಟೇ, ಈ ಸಂಕೀರ್ಣವಾದ ಮ್ಯಾಕ್ರೋ ಎಕನಾಮಿಕ್ ಜಾಲವನ್ನು ಬಹಳ ಸರಳವಾಗಿ ಹಂತವಾಗಿ ಬಿಡಿಸಿ ನೋಡೋಣ. ಮೊದಲನೇ ವಿಭಾಗ, ಆರ್ಥಿಕ ತುರ್ತುಸ್ಥಿತಿಯ ಪ್ರತಿಧ್ವನಿಗಳು. ಪ್ರಚಾರದ ಅಬ್ಬರದಿಂದ ಕಠಿಣ ವಾಸ್ತವದವರೆಗಿನ ಈ ದಿಢೀರ್ ಪ್ರಯಾಣ ಹೇಗಿದೆ ಅನ್ನೋದನ್ನೀಗ ನೋಡೋಣ. ಮೂಲ ವರದಿಯಲ್ಲಿರುವ ಈ ಒಂದು ನಿರ್ದಿಷ್ಟ ಪವರ್ಫುಲ್ ಹೋಲಿಕೆಯನ್ನು ಗಮನಿಸಿ. ಆರ್ಥಿಕ ಪರಿಸ್ಥಿತಿಯು ಈಗ ಸಾಮಾನ್ಯ ಸ್ಥಿತಿಯಲ್ಲಿಲ್ಲ, ಇದು ಕೋವಿಡ್ ಕಾಲಕ್ಕಿಂತಲೂ ಹೆಚ್ಚು ಅಪಾಯಕಾರಿಯಾಗಿದೆ. ಕೇಳಿದ್ರೇನೆ ಸ್ವಲ್ಪ ಆತಂಕ ಶುರುವಾಗುತ್ತೆ ಅಲ್ವಾ? ಕರೋನಾ ಕಾಲದ ಕಷ್ಟಗಳೇನು ಅಂತ ನಾವೆಲ್ಲರೂ ನೋಡಿದ್ದೇವೆ, ಆದರೆ ಹೊಸದಾಗಿ ಎದುರಾಗಿರುವ ಈ ಆರ್ಥಿಕ ದುರ್ಬಲತೆ ಅದಕ್ಕಿಂತಲೂ ಗಂಭೀರವಾಗಿದೆ ಎಂಬ ವಾಸ್ತವವನ್ನು ಈ ಹೇಳಿಕೆ ಎತ್ತಿ ತೋರಿಸ್ತಿದೆ. ಎರಡನೇ ವಿಭಾಗ, ಪ್ರಧಾನಮಂತ್ರಿಯವರ ಹೊಸ ಸಲಹೆ. ಈ ಬೃಹತ್ ಮ್ಯಾಕ್ರೋ ಬಿಕ್ಕಟ್ಟು ನಿಮ್ಮ ಮೈಕ್ರೋ ಲೆವೆಲ್ ದೈನಂದಿನ ಜೀವನಕ್ಕೆ ಹೇಗೆ ಕಾಲಿಡುತ್ತಿದೆ ಅಂತ ಇಲ್ಲಿ ನೋಡಬಹುದು. ಸರಿ, ಈಗ ಇದರ ಬಗ್ಗೆ ಸ್ವಲ್ಪ ಆಳವಾಗಿ ತಿಳಿಯೋಣ. ಆರ್ಥಿಕತೆಯನ್ನು ಕಾಪಾಡಲು ಇತ್ತೀಚಿನ ಸಾರ್ವಜನಿಕ ಭಾಷಣದಲ್ಲಿ ಕೇಳಿಬಂದಿರುವ ಸಲಹೆಗಳು ನಮ್ಮ ದಿನನಿತ್ಯದ ಅಭ್ಯಾಸಗಳನ್ನು ಬದಲಾಯಿಸುವಂತಿವೆ. ಕನಿಷ್ಠ 1 ವರ್ಷದವರೆಗೆ ಚಿನ್ನ ಖರೀದಿಸಬೇಡಿ, ದುಬಾರಿ ಸಮಾರಂಭಗಳನ್ನು ಮಾಡಬೇಡಿ, ಎಲೆಕ್ಟ್ರಿಕ್ ವಾಹನಗಳನ್ನು ಬಳಸಿ ಅಥವಾ ಪ್ರಯಾಣ ಕಡಿಮೆ ಮಾಡಿ ಮತ್ತು ವಿದೇಶಿ ಬೇಸಿಗೆ ರಜೆ ಪ್ರವಾಸಗಳನ್ನು ನಿಲ್ಲಿಸಿ. ವಿದೇಶಿ ವಿನಿಮಯವನ್ನು ಉಳಿಸುವ ಸಲುವಾಗಿ ಮಧ್ಯಮ ವರ್ಗದವರ ಮುಂದೆ ಇಡಲಾದ ಈ ತ್ಯಾಗದ ಸಲಹೆಗಳನ್ನು ವರದಿಯು ಬಹಳ ಮುಖ್ಯವಾಗಿ ಗಮನಕ್ಕೆ ತರುತ್ತಿದೆ. ಇಷ್ಟಕ್ಕೂ ಚಿನ್ನವನ್ನೇ ಏಕೆ ಖರೀದಿಸಬಾರದು ಅಂತ ನಿಮಗೆ ಅನಿಸಿರಬಹುದು. ಇದಕ್ಕೆ ಕಾರಣ ಬಹಳ ಸ್ಪಷ್ಟ. ಚೀನಾದ ನಂತರ ಜಗತ್ತಿನಲ್ಲಿ ಅತಿ ಹೆಚ್ಚು ಚಿನ್ನ ಖರೀದಿಸುವ 2ನೇ ಅತಿದೊಡ್ಡ ದೇಶ ನಮ್ಮ ಭಾರತ. ನಾವು ಈ ರೀತಿ ಚಿನ್ನದ ಮೇಲೆ ಹೆಚ್ಚು ಹೂಡಿಕೆ ಮಾಡಿದಾಗ ದೇಶದ ಅಮೂಲ್ಯವಾದ ವಿದೇಶಿ ಕರೆನ್ಸಿ ಮೀಸಲು ಅಥವಾ ಫಾರಿನ್ ರಿಸರ್ವ್ ಕರಗಿ ಹೋಗುತ್ತದೆ. ಪ್ರಸ್ತುತ ದೇಶಕ್ಕೆ ಈ ವಿದೇಶಿ ಕರೆನ್ಸಿಯ ಅವಶ್ಯಕತೆ ಎಷ್ಟಿದೆ ಅಂದರೆ, ಚಿನ್ನ ಖರೀದಿಯನ್ನು ನಿಲ್ಲಿಸುವಂತಹ ಕಠಿಣ ಎಚ್ಚರಿಕೆ ನೀಡಬೇಕಾಗಿ ಬಂದಿದೆ ಎಂದು ವಿಶ್ಲೇಷಣೆ ತಿಳಿಸುತ್ತದೆ. ವಿಭಾಗ 3, ಜಾಗತಿಕ ಬಿಕ್ಕಟ್ಟಿನ ನೇರ ಪರಿಣಾಮ. ದೇಶೀಯ ಸಮಸ್ಯೆಗಳ ಆಚೆಗೆ ಜಾಗತಿಕ ರಾಜಕೀಯ ನಮ್ಮ ಮನೆ ಬಾಗಿಲಿಗೆ ಹೇಗೆ ಬಂದು ಬಡಿತಿದೆ ಅನ್ನೋದನ್ನೀಗ ನೋಡೋಣ. ಇಲ್ಲಿನ ಕ್ರೂಷಿಯಲ್ ಪಾಯಿಂಟ್ ಏನೆಂದ್ರೆ, ಮೂಲ ವರದಿಯಲ್ಲಿ ವಿವರಿಸಲಾದ ಈ 4 ಎಫ್ಗಳು: ಫ್ಯೂಯಲ್ ಅಂದ್ರೆ ಇಂಧನ, ಫುಡ್ ಅಂದ್ರೆ ಆಹಾರ, ಫರ್ಟಿಲೈಸರ್ ಅಂದ್ರೆ ಗೊಬ್ಬರ ಮತ್ತು ಫಾರಿನ್ ಕರೆನ್ಸಿ ಅಂದ್ರೆ ವಿದೇಶಿ ವಿನಿಮಯ. ಇಡೀ ಸಂಕೀರ್ಣವಾದ ಜಾಗತಿಕ ಬಿಕ್ಕಟ್ಟನ್ನು ಈ 4 ಪ್ರಮುಖ ಬಕೆಟ್ಗಳಲ್ಲಿ ಬಹಳ ಅಚ್ಚುಕಟ್ಟಾಗಿ ವಿಂಗಡಿಸಲಾಗಿದೆ. ಜಗತ್ತಿನಾದ್ಯಂತ ಉಂಟಾಗಿರುವ ಅಭಾವ ನೇರವಾಗಿ ಈ 4 ವಲಯಗಳಿಗೆ ಭಾರಿ ಹೊಡೆತ ನೀಡ್ತಿದೆ. ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಈ ಬಿಕ್ಕಟ್ಟು ಹೇಗೆ ಬೆಳೀತು ಅನ್ನೋದರ ಟೈಮ್ಲೈನ್ ಇಲ್ಲಿದೆ ನೋಡಿ. ಫೆಬ್ರವರಿಯಲ್ಲಿ ಯುದ್ಧದ ಆರಂಭ, ನಂತರದ ತಿಂಗಳುಗಳಲ್ಲಿ ಹಾರ್ಮುಜ್ ಮಾರ್ಗ ಬಂದಾಗಿದ್ದು ಮತ್ತು ಪಶ್ಚಿಮ ಏಷ್ಯಾದ ಆರ್ಥಿಕ ದಿಗ್ಬಂಧನ. ಇನ್ನು ಪ್ರಸ್ತುತ ದಿನಕ್ಕೆ ಬಂದ್ರೆ ನಮ್ಮಲ್ಲಿರುವ ಮೀಸಲು ಕರಗಿರುವುದು ಹಾಗೂ ಅಗತ್ಯ ವಸ್ತುಗಳ ಕೊರತೆ ಶುರುವಾಗಿರುವುದು. ಅಂತಾರಾಷ್ಟ್ರೀಯ ಸಂಘರ್ಷಗಳಿಂದ ಕಡಲ ಸಾರಿಗೆ ಹೇಗೆ ದಿಢೀರಂತ ಸ್ಥಗಿತಗೊಂಡು ನಮ್ಮ ರಾಷ್ಟ್ರೀಯ ಮೀಸಲು ನಿಧಿಯನ್ನು ಬರಿದು ಮಾಡಿತು ಅನ್ನೋದನ್ನ ಇದು ಟ್ರೇಸ್ ಮಾಡ್ತದೆ.
4ನೇ ವಿಭಾಗ ಹಣದುಬ್ಬರ ಮತ್ತು ವಿದೇಶಿ ವಿನಿಮಯ. ಈ ಜಾಗತಿಕ ಸಮಸ್ಯೆಗಳು ನೇರವಾಗಿ ನಮ್ಮ ಲೋಕಲ್ ವ್ಯಾಲೆಟ್ಗೆ ಹೇಗೆ ಕನ್ನ ಹಾಕುತ್ತಿವೆ ಅಂತ ನಾವೀಗ ನೋಡಬೇಕು. ಈ ದೊಡ್ಡ ಸಂಖ್ಯೆಯನ್ನು ಒಮ್ಮೆ ಗಮನಿಸಿ. 3,000 ರೂಪಾಯಿಗೂ ಹೆಚ್ಚು. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಬೆಲೆ ಕೇವಲ 1,700 ರೂಪಾಯಿಯಿಂದ ನೇರವಾಗಿ 3,000 ರೂಪಾಯಿ ಗಡಿ ದಾಟಿದೆ. ಇದು ಕೇವಲ ಒಂದು ಉದಾಹರಣೆ ಮಾತ್ರ. ಮುಂಬರುವ ದಿನಗಳಲ್ಲಿ ಇತರ ಅಗತ್ಯ ವಸ್ತುಗಳ ಬೆಲೆಗಳು ಕೂಡ ಇದೇ ರೀತಿ ಸ್ಕೈ ರಾಕೆಟ್ ಆಗುವ ಸ್ಪಷ್ಟ ಮುನ್ಸೂಚನೆಯನ್ನು ಈ ಅಂಕಿ ಅಂಶ ನೀಡುತ್ತಿದೆ. ಇದರ ಬೆನ್ನಲ್ಲೇ ಈ ಇನ್ನೊಂದು ನಂಬರ್ ಕೂಡ ನೋಡಿ, 500 ಕೋಟಿ. ಜೂನ್ ತಿಂಗಳ ಹೊತ್ತಿಗೆ ಭಾರತೀಯ ತೈಲ ಕಂಪನಿಗಳು ಎದುರಿಸಲಿರುವ ಅಂದಾಜು ಕೊರತೆಯ ಮೊತ್ತವಿದು. ನಮ್ಮ ಇಂಧನ ವಲಯದ ಮೇಲೆ ಆರ್ಥಿಕ ಒತ್ತಡ ಯಾವ ಮಟ್ಟಿಗೆ ಬೀಳ್ತಿದೆ ಎಂಬುದನ್ನು ಇದು ಯಾವುದೇ ಮುಚ್ಚುಮರೆ ಇಲ್ಲದೆ ವಸ್ತುನಿಷ್ಠವಾಗಿ ತೋರಿಸುತ್ತದೆ. ವೆಚ್ಚಗಳು ಈ ಪರಿ ಹೆಚ್ಚಾಗಿ ಕೊರತೆ ಎದುರಾದಾಗ ಸರ್ಕಾರಿ ಸಬ್ಸಿಡಿಗಳ ಕತೆ ಏನಾಗಬಹುದು? ಉಜ್ವಲ ಯೋಜನೆಯ ಅಡಿಯಲ್ಲಿ ಸಿಗುವ ಗ್ಯಾಸ್, ಗರೀಬ್ ಕಲ್ಯಾಣ್ ಯೋಜನೆಯ ಆಹಾರ ವಿತರಣೆ ಮತ್ತು ಕೃಷಿಗೆ ನೀಡಲಾಗುವ ಅಗ್ಗದ ರಸಗೊಬ್ಬರಗಳು ಇವೆಲ್ಲವೂ ಈಗ ದೊಡ್ಡ ರಿಸ್ಕಲ್ಲಿವೆ ಎಂಬುದು ವರದಿಯ ಕಳವಳ. ಈ ಪ್ರಮುಖ ಸರ್ಕಾರಿ ಯೋಜನೆಗಳನ್ನೇ ನಂಬಿಕೊಂಡಿರುವ ಅದೆಷ್ಟೋ ಜನರಿಗೆ ಇದು ನಿಜಕ್ಕೂ ದೊಡ್ಡ ಆಘಾತ ತರಬಲ್ಲದು. 5ನೇ ಮತ್ತು ಕೊನೆಯ ವಿಭಾಗ ಉದ್ಯೋಗ ಮತ್ತು ವ್ಯಾಪಾರ ಕೊರತೆ. ಈ ಆರ್ಥಿಕ ಐಸ್ಬರ್ಗ್ನ ಅತ್ಯಂತ ಆಳವಾದ ರಚನಾತ್ಮಕ ಸವಾಲುಗಳನ್ನು ನಾವೀಗ ಅರ್ಥ ಮಾಡಿಕೊಳ್ಳಬೇಕು. 200%. ಕಳೆದ ಆರ್ಥಿಕ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷದ ಜನವರಿಯಿಂದ ಏಪ್ರಿಲ್ ನಡುವೆ ನಮ್ಮ ಟ್ರೇಡ್ ಡೆಫಿಸಿಟ್ ಅಥವಾ ವ್ಯಾಪಾರ ಕೊರತೆಯಲ್ಲಿ 200% ಹೆಚ್ಚಳವಾಗುವ ಅಂದಾಜಿದೆ. ಇದು ಅಕ್ಷರಶಃ ಬೆಚ್ಚಿಬೀಳಿಸುವಂಥ ನಂಬರ್. ನಾವು ಬೇರೆ ದೇಶಗಳಿಗೆ ರಫ್ತು ಮಾಡುವುದಕ್ಕಿಂತ ಆಮದು ಮಾಡಿಕೊಳ್ಳುತ್ತಿರುವುದೇ ಅಧಿಕವಾಗಿರುವುದು ಈ ಆರ್ಥಿಕ ಬಿಕ್ಕಟ್ಟಿನ ತೀವ್ರತೆಯನ್ನು ತೋರಿಸುತ್ತದೆ. ಬನ್ನಿ, ಈ ಬಿಕ್ಕಟ್ಟು ಒಂದರ ಹಿಂದೊಂದರಂತೆ ಹೇಗೆ ಸರಪಳಿ ಪರಿಣಾಮವನ್ನು ಬೀರುತ್ತೆ ಅಂತ ನೋಡೋಣ. ಹಂತ 1, ಚೀನಾದಿಂದ ಬರುವ ಕಚ್ಚಾ ವಸ್ತುಗಳ ಆಮದು ನಿಲ್ಲುವುದು. ಹಂತ 2, ಇದರಿಂದಾಗಿ ನಮ್ಮದೇ ಭಾರತೀಯ ಕಾರ್ಖಾನೆಗಳು ಸ್ಥಗಿತಗೊಳ್ಳುವುದು. ಹಂತ 3, ಇದರ ನೇರ ಪರಿಣಾಮವಾಗಿ ಮೇಕ್ ಇನ್ ಇಂಡಿಯಾ ಯೋಜನೆಗೆ ಭಾರಿ ಪೆಟ್ಟು ಬೀಳುವುದು. ಸಪ್ಲೈ ಚೈನ್ನಲ್ಲಿ ಉಂಟಾಗುವ ಈ ಸಿವಿಯರ್ ಡಾಮಿನೋ ಎಫೆಕ್ಟ್ ಬಗ್ಗೆ ಮೂಲ ವರದಿಯು ಬಹಳ ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿದೆ. ಇನ್ನು ಅಂತಾರಾಷ್ಟ್ರೀಯ ಸಂಸ್ಥೆಗಳಾದ IMF ಮತ್ತು ವಿಶ್ವ ಬ್ಯಾಂಕಿನ ರಿಪೋರ್ಟ್ಗಳು ಕೂಡ ಇದೇ ಮಾತನ್ನು ಹೇಳ್ತಿವೆ. ಶೂನ್ಯ ಉದ್ಯೋಗ ಬೆಳವಣಿಗೆ ಮತ್ತು ಅಸಂಘಟಿತ ವಲಯದಲ್ಲಿನ ಬಿಕ್ಕಟ್ಟುಗಳ ಬಗ್ಗೆ ಈ ಸಂಸ್ಥೆಗಳು ರೆಡ್ ಲೈನ್ ಎಚ್ಚರಿಕೆಯನ್ನು ನೀಡಿವೆ. ಇತ್ತ ಓದಿದ ಪದವೀಧರರಿಗೂ ಅತ್ತ ಸಾಮಾನ್ಯ ಕಾರ್ಮಿಕರಿಗೂ ಹೊಸ ಉದ್ಯೋಗಗಳು ಸೃಷ್ಟಿಯಾಗದಿರುವ ಕಠಿಣ ವಾಸ್ತವವನ್ನು ಮೂಲ ವರದಿಯು ತಟಸ್ಥವಾಗಿ ನಮ್ಮ ಮುಂದಿಡ್ತದೆ. ಇಲ್ಲಿ ನಾವು ಗಮನಿಸಬೇಕಾದ ನಿಜಕ್ಕೂ ಆಸಕ್ತಿದಾಯಕವಾದ ಅಂಶವೆಂದರೆ ಈ 2 ಕಾಲಘಟ್ಟಗಳ ಹೋಲಿಕೆ. ಕೋವಿಡ್ ಕಾಲದ ವರ್ಕ್ ಫ್ರಮ್ ಹೋಮ್ ಮತ್ತು ಈಗ ಮತ್ತೆ ವರ್ಚುವಲ್ ಮೀಟಿಂಗ್ಗಳತ್ತ ಮರಳಲು ಕೇಳಿ ಬರುತ್ತಿರುವ ಸಲಹೆ. ಕರೋನಾ ಮುಗಿದ್ರೂ ಕೂಡ ಇಂಧನ ಮತ್ತು ವಿದೇಶಿ ವಿನಿಮಯವನ್ನು ಹೇಗಾದರೂ ಮಾಡಿ ಉಳಿಸಲೇಬೇಕಾದ ಅನಿವಾರ್ಯತೆಯಲ್ಲಿ ಸಾಂಕ್ರಾಮಿಕ ರೋಗದ ಕಾಲದ ಅಭ್ಯಾಸಗಳಿಗೆ ಮರಳಲು ಸರ್ಕಾರ ಹೇಗೆ ಪ್ರೇರೇಪಿಸುತ್ತಿದೆ ಅನ್ನೋದನ್ನು ಇದು ಅದ್ಭುತವಾಗಿ ತೋರಿಸುತ್ತದೆ. ಈ ಎಲ್ಲ ಡೇಟಾ, ಅಂಕಿಅಂಶಗಳು ಮತ್ತು ವಿಶ್ಲೇಷಣೆಗಳ ನಂತರ ಮೂಲ ವರದಿಯು ನಮ್ಮನ್ನು ಕಾಡುವ ಒಂದು ಅತಿದೊಡ್ಡ ಪ್ರಶ್ನೆಯೊಂದಿಗೆ ಮುಕ್ತಾಯಗೊಳ್ಳುತ್ತದೆ. ನಾವು ಈ ಆರ್ಥಿಕ ಸುನಾಮಿಗೆ ನಿಜಕ್ಕೂ ಸಿದ್ಧರಿದ್ದೇವೆ? ಈ ಎಲ್ಲ ಗಂಭೀರವಾದ ಸ್ಟ್ರಕ್ಚರಲ್ ಬೆದರಿಕೆಗಳ ಎದುರು ನಮ್ಮ ದೇಶದ ಆರ್ಥಿಕತೆಯ ಬಲ ಎಷ್ಟಿದೆ, ನಾವು ಎಷ್ಟು ಸೇಫ್ ಆಗಿದ್ದೇವೆ ಎಂಬುದರ ಬಗ್ಗೆ ನಾವೆಲ್ಲರೂ ಗಂಭೀರವಾಗಿ ಯೋಚಿಸಬೇಕಾಗಿದೆ. ಈ ಒಂದು ಚಿಂತನೆಗೆ ಹಚ್ಚುವ ಪ್ರಶ್ನೆಯೊಂದಿಗೆ ಇಂದಿನ ವಿಶ್ಲೇಷಣೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ. ಈ ಮಾಹಿತಿಯುಕ್ತ ವಿಶ್ಲೇಷಣೆಯಲ್ಲಿ ನಮ್ಮೊಡನೆ ಸೇರಿದ್ದಕ್ಕಾಗಿ ಧನ್ಯವಾದಗಳು.